ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 27 ಗೆ ಇವತ್ತರ ಸ್ವಾಗತ. ಪ್ರತಿದಿನ ಇದ್ದಂತೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನೀವೇನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇಲ್ಲ ಅಂದ್ರೆ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಅಂತ ಸಬ್ಸ್ಕ್ರೈಬ್ ಮಾಡಿದ್ವಿ, ಥ್ಯಾಂಕ್ ಯು. ಬಟ್ ಇನ್ನು ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಿರ್ತೀನಿ ನಿಮ್ಗಾಗಿ. ಸೊ ಇನ್ನಕ್ಕೆ ಲೇಟ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಷ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದ್ರೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಯಾವ್ದು ಗುರು ಫೀಚರ್ ಅಂತಂದ್ರೆ ಮೊಬೈಲ್ನಲ್ಲ, ಇದು ಬಂದ್ಬಿಟ್ಟು ವಾಚ್ನಲ್ಲಿ ಒಂದು ಫೀಚರ್ ಮೇಲೆ ವರ್ಕ್ ಮಾಡ್ತಿದೆ. ಯಾವ್ದು ಗುರು ಅಂತಂದ್ರೆ ನಾವು ಇಷ್ಟು ದಿವಸ ಏನಂತಂದ್ರೆ ವಾಚ್ ಮೇಲೆ ನಮಗೆ ಸ್ಕ್ರೀನ್ ಮೇಲೆ ಅಂತಂದ್ರೆ ಟೈಮು ಎಲ್ಲ ಕಾಣ್ತಿತ್ತು. ಇವಾಗ ಏನಂತಂದ್ರೆ ವಾಚ್ನಲ್ಲಿ ಒಂದು ಏನೋ ಫೀಚರ್ನ ಬಿಲ್ಟ್ ಇನ್ ಮಾಡ್ತಾರೆ. ಯಾವ್ದಂತ ಪ್ರೊಜೆಕ್ಟರ್ ಬಿಲ್ಟ್ ಇನ್ ಮಾಡ್ತಿದ್ದಾರೆ ಅಂತ ಹೇಳೋದು. ಆ ಪ್ರೊಜೆಕ್ಟರ್ ಮುಖಾಂತರ ಅಂತಂದ್ರೆ ಸೈಡ್ಗೆ ಒಂದು ಲೈಟ್ ಇರುತ್ತೆ. ಆ ಲೈಟ್ ಮುಖಾಂತರ ನಿಮ್ಗೆ ಕೈ ಮೇಲೆ ಲೈಟ್ ಬೀಳುತ್ತೆ. ಓಕೆನಾ, ವಾಚ್ ಮೇಲೆ ಬೀಳಲ್ಲ, ಕೈ ಮೇಲೆ ಸೈಡ್ ಇರುತ್ತಲ್ಲ ಇದ್ರ ಮೇಲೆ ಅದು ಲೈಟ್ ಬೀಳುತ್ತೆ. ಲೈಟ್ ಬಿದ್ದ ತಕ್ಷಣ ಅಂತ ನಿಮಗೆ ಎಲ್ಲಿಂದ ವಾಚ್ ಟೈಮ್ ಗೇಮಿಂಗೆಲ್ಲ ನೋಡ್ಕೋಬೋದು. ಈ ಸ್ಕ್ರೀನ್ ಮೇಲೆ ನೋಡ್ಕೊಬೇಕದೇನಿಲ್ಲ, ಸೊ ಸೈಡಿಂದ ಸಹ ನೋಡ್ಕೋಬೋದು. ಆ ರೀತಿಯಲ್ಲೆಲ್ಲ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಇದು ವಾಚು ಗುಡ್, ಪರವಾಗಿಲ್ಲ. ಬಟ್ ಏನಂತಂದರೆ ಹೇಳೋಕ್ಕಾಗಲ್ಲ. ಸೊ ಹೊರಗಡೆ ಹೋದಾಗೆಲ್ಲ ಬೆಳಗ್ಗೆ ಕಾಣಲ್ಲ, ಸುಮ್ಮನೆ ನೋಡೋಣ. ಸಖತ್ತಾಗಿದೆ ಫೀಚರು. ಏನಂತ ಅನ್ಕೊಳ್ಳೋಕ್ಕೆ ಚೆನ್ನಾಗಿರ್ತಾವೆ. ಹೊರಗಡೆ ಬಂದಮೇಲೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು ಯಾವ ಥರ ಇರ್ತಾವೆ ಅಂತ ಫೀಚರ್ಸು. ನೋಡೋಣ ಇದರಲ್ಲಿ ಯಾವ್ಯಾವ ಫೀಚರ್ಸ್ ಬಿಲ್ಟ್ ಇನ್ ಮಾಡ್ತಾರೆ ಅಂಬೋದು ಕಾಯಬೇಕಿದೆ. ಸ್ಯಾಮ್ಸಂಗ್ ಹೊಸ ಹೊಸ ಪ್ರಾಡಕ್ಟ್ಸ್ ಮೇಲೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫೋಲ್ಡಬಲ್, ಫ್ಲಿಪ್ ಮೊಬೈಲ್ಸು, ಆ ಥರ ಭಾಳಷ್ಟು ಮೊಬೈಲ್ಸ್ ಏನಂತಂದರೆ ಈ ಸ್ಯಾಮ್ಸಂಗ್ ಅವರೇ ಫಸ್ಟ್ ಪರಿಚಯ ಮಾಡಿಕೊಡಿದ್ದು. ಆಮೇಲೆ ಎಲ್ಲ ಉಳ್ಕಿದ ಬ್ರ್ಯಾಂಡ್ಸ್ ಎಲ್ಲ ಒಡ್ರ ಜೊತೆ ತಾಮಂದರು. ಸೊ ಈ ರೀತಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸಖತ್ತಾಗಿದೆ ನಿಜವಾಗ್ಲೂ. ಈ ಫೀಚರ್ ಮಾತ್ರ ಸಖತ್ತಾಗಿದೆ. ನೋಡೋಣ ಹೊರಗಡೆ ಬಂದರೆ ಯಾವ ರೀತಿಯಲ್ಲಿ ಕ್ರೇಜ್ ಬೆಳೆಯುತ್ತೆ ಅಂಬೋದು ನೋಡಬೇಕಿದೆ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತ ಶಾಮಿ ಕಡೆಯಿಂದ ಶಾಮಿ 13 ಸೀರೀಸ್ ಸಿ ಮೊಬೈಲ್ಸ್ ಏನಂತಂದರೆ ಇನ್ನೂ ಲಾಂಚ್ ಆಗಿಲ್ಲ. 26ನೇ ತಾರೀಕು ಸಮಥಿಂಗ್ ಇದಕ್ಕೆ ಏನಾದರೂ 3 ತಿಕ್ಕಿದ್ದಾರೆ. ಬಟ್ ಅಂದರೆ ಅದಕ್ಕಿಂತ ಮುಂಚೆ ನಾವೇನಂತಂದರೆ MI ಪೋಸ್ಟ್ನಲ್ಲಿ ನೋಡ್ತಿದ್ದೀವಿ ಈ ಮೊಬೈಲ್ಸ್ ಯಾವ್ಯಾವ ಸ್ಪೆಸಿಫಿಕೇಷನ್ಸಿಂದ ಬರ್ತಿದ್ದಾವೆ ಅಂತ. ಸೊ ನಮ್ಮ ಇಂಡಿಯಾ ಪರವಾಗಿಲ್ಲ, ಬೇರೆ ದೇಶದಲ್ಲೆಲ್ಲ ನೋಡಿಸಿದ್ದಾರೆ. ನಿಮ್ಗೆ ಎಕ್ಸಾಂಪಲ್ ನೋಡಿಸಿದ್ದು ನೀವು ಆ ಪಿಕ್ಚರು ಯಾವ ರೀತಿ ಇದೆ ಅಂತ. ಸೊ ಇದರಲ್ಲಿ ಅಂತಂದರೆ ಈ ಮೊಬೈಲ್ 13 Pro ಬಂದ್ಬಿಟ್ಟು ನಮ್ಗೆ ಏನಂತಂದರೆ AMOLED ಡಿಸ್ಪ್ಲೇಯಿಂದ 128 ರಿಫ್ರೆಶ್ ರೇಟಿಂದ ಬರ್ತಿತ್ತು. ಇದರಲ್ಲಿ ಬಂದ್ಬಿಟ್ಟು ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 2 ಈ ಪ್ರೋಸೆಸರ್ನ ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಬಂದ್ಬಿಟ್ಟು ಅಂದರೆ 120 ವ್ಯಾಟ್ ಏನೋ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಗುಡ್, ಪರವಾಗಿಲ್ಲ. ಇದ್ರ ಕಾಸ್ಟ್ ಏನೋ ಪರ್ಟಿಕ್ಯುಲರ್ ಆಗಿ ಗೊತ್ತಾಗಲಿಲ್ಲ ನನಗೆ. ಯಾವುದೋ ಬೇರೆ ಭಾಷೆಯಲ್ಲಿ ಐತೆ ಏನೋ, ಅದು ಟ್ರಾನ್ಸ್ಲೇಟ್ ಮಾಡೋಕೆ ನೋಡಿದ್ರೆ ಬರಲಿಲ್ಲ. ನೋಡೋಣ ಯಾವ ಪ್ರೈಸ್ ಅಂತ. ಇನ್ನು 26ನೇ ತಾರೀಕು ಇದೆಲ್ಲ, ಅಲ್ಲಿವರೆಗೂ ಫುಲ್ ಸ್ಪೆಸಿಫಿಕೇಶನ್ಸ್ ಗೊತ್ತಾಗ್ಬಿಡ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ 13 Pro ಬಿಟ್ಬಿಟ್ಟು ಇವಾಗ 13 ಇದೆಲ್ಲ. 13 ಬಂದ್ಬಿಟ್ಟು ಇದರಲ್ಲಿ HDR ಬರುತ್ತೆ. AMOLED ಡಿಸ್ಪ್ಲೇ HDR ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಇದರಲ್ಲಿ ಸೇಮ್ 8 Gen 2 ಪ್ರೋಸೆಸರ್. ಇದರಲ್ಲಿ 67 ವ್ಯಾಟ್ ಫಾಸ್ಟ್ ಚಾರ್ಜರ್ ತಗೊಂಬರ್ತಿದ್ದಾರೆ ಅಂತ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ 13 ಲೈಟ್. ಓಕೆನಾ, ಶಾಮಿ 13 ಲೈಟ್. ಇದರಲ್ಲಿ ಸಹ ಏನಂತಂದ್ರೆ ಇದರಲ್ಲಿ ಮೋಸ್ಟ್ ಆಫ್ ದ ಚೇಂಜಸ್ ಏನೆಲ್ಲ ಸೇಮ್ 128 ರಿಫ್ರೆಶ್ ರೇಟು, AMOLED ಡಿಸ್ಪ್ಲೇ. ಇದರಲ್ಲಿ ಅಂತ ಪ್ರೋಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 7 Gen 1 ಈ ಪ್ರೋಸೆಸರ್ನ ಯೂಸ್ ಮಾಡ್ತಿರಂತೆ. ಲೈಟ್ ಅಲ್ವಾ, ಸೊ ಲೈಟಾಗಿ ಪ್ರೋಸೆಸರ್ ಲೆವೆಲ್ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನು ನಮಗೆ ಶಾಮಿ ಕಡೆಯಿಂದ ಅಪ್ಕಮಿಂಗ್ ಮೊಬೈಲ್ಸಲ್ಲಿ ಈ ರೀತಿ ಅಫಿಷಿಯಲ್ ಆಗಿ ಪೋಸ್ಟ್ ಇದೆ. ಅಫಿಷಿಯಲ್ ಅಂತಲ್ಲ, ಅದು ಏನೋ ಪೋಸ್ಟ್ ಮೇಲೆ MI ಅಂತ ಫುಲ್ MI ಪೋಸ್ಟ್ ಯಾವ ಥರ ಇರ್ತಾನೋ ಅದೇ ಥರ ನೋಡಿಸಿದ್ದಾರೆ ಅಂತ ಹೇಳ್ಬೋದು. ಬೇರೆ ದೇಶದಲ್ಲಿ ಅದನ್ನ ಪೋಸ್ಟ್ನ ಶೇರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಟ್ವಿಟರ್ನಲ್ಲಿ. ಸೊ ಇದಿಷ್ಟ ನಮಗೆ ಶಾಮಿ ಕಡೆಯಿಂದ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಟೆಲಿಕಾಮ್ ಆಪರೇಟರ್ಸ್ ಇಂಡಿಯಾದಲ್ಲಿ ಯಾರು ಟಾಪ್ ಮೋಸ್ಟ್ ಟೆಲಿಕಾಮ್ ಆಪರೇಟರ್ಸ್ ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಓಕೆನಾ, ಅಂದರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದರಲ್ಲಿ ಅಂತ ಎಲ್ಲ ಗೊತ್ತಾಗುತ್ತೆ. ಫಸ್ಟ್ ಬಂದ್ಬಿಟ್ಟು ನಮಗೆ ಏನಂದರೆ ಜಿಯೋ ಕಡೆ. ಜಿಯೋದಲ್ಲಿ ಮಿನಿಮಮ್ ಬಂದ್ಬಿಟ್ಟು ಇವಾಗ ಯೂಸರ್ಸ್ ಎಷ್ಟಿದ್ದಾರೆ ಅಂದರೆ 42.5 ಕೋಟಿ ಜನ ಏನಂತಂದ್ರೆ ಇವಾಗ ಜಿಯೋ ಸಿಮ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಏರ್ಟೆಲ್ನಲ್ಲಿ ಬಂದ್ಬಿಟ್ಟು 36.5 ಕೋಟಿ ಜನ ಅಂತಂದ್ರೆ ಇವಾಗ ಪ್ರೆಸೆಂಟ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೆ ವೋಡಾಫೋನ್ ಐಡಿಯಾ ಇದೆ. ಇದರಲ್ಲಿ ಬಂದ್ಬಿಟ್ಟು ಸಬ್ಸ್ಕ್ರೈಬರ್ಸ್ ಮಿನಿಮಮ್ ಬಂದ್ಬಿಟ್ಟು ಏನಂತಂದ್ರೆ 24 ಕೋಟಿ ಜನ ಏನಂತಂದ್ರೆ ಇವಾಗ ಪ್ರೆಸೆಂಟ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಹೋದ್ರೆ ಅಂದರೆ ಲೆಕ್ಕ ಹಾಕೊಂಡ್ರೆ ಈ ವರ್ಷದಲ್ಲಿ ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ನ ಏನಂತಂದರೆ ಈ ವೋಡಾಫೋನ್ ಐಡಿಯಾ ಕಳ್ಕೊಂಡಿದೆ ಅಂತ ಹೇಳ್ಬೋದು. ಏರ್ಟೆಲ್ ಇವಾಗ ಜಿಯೋ ಮಾತ್ರ ಇವಾಗ ಟ್ರೆಂಡಿಂಗ್ನಲ್ಲಿ ಇರೋದು ಅಂತ ಹೇಳ್ಬೋದು. ಜಿಯೋ ಮಾತ್ರ ಯಾವಾಗಲೂ ಟಾಪ್ ಟ್ರೆಂಡಿಂಗ್ಗೆ. ಸೊ ಸರ್ವಿಸ್ ಚೆನ್ನಾಗಿರುತ್ತೆ. 5G ಅಷ್ಟು ಚೆನ್ನಾಗಿ ಸರ್ವ್ ಮಾಡುತ್ತೆ ಸರ್ವಿಸ್ನ. ಅದು ನನಗೆ ಭಾಳಷ್ಟು ಇಷ್ಟ ಆಗುತ್ತೆ ಜಿಯೋ. ಈ ಲಿಸ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತ ಟ್ವಿಟರ್ ಕಡೆಯಿಂದನೇ. ಟ್ವಿಟರ್ ಇವಾಗ ದರಿದ್ರ ಒಂದು ಆಪ್ಷನ್ ತಗೊಂಡಿದೆ. ನಿಜವಾಗ್ಲೂ ನನಗೆ ಏನಂತ ಅನ್ನಬೇಕು ಗೊತ್ತಾಗಲ್ಲ. ಈ ಟ್ವಿಟರ್ ನಿಜವಾಗ್ಲೂ ಎದಕ್ಕೆ ಏನು ಮಾಡ್ತಾರೆ, ದುಡ್ಡು ಆಸೆಗೆ ಏನು ಅಜ್ಜಿ. ನಿಜವಾಗ್ಲೂ ಇವರು ಮುಚ್ಕೊಂಡು ಹೋಗ್ಬಿಡ್ತಾರೆ ಕಂಪ್ನಿ. ನನಗೆ ಗೊತ್ತೈತಿ ಇವ್ರು ಮಾಡೋದು ನೋಡಿದ್ರೆ. ಸೊ ಟ್ವಿಟರ್ ಏನೆಲ್ಲ ಇವಾಗ ಇನ್ನೊಂದು ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಯಾರು ಇವಾಗ ಬ್ಲೂ ಸಬ್ಸ್ಕ್ರಿಪ್ಷನ್ ಇದೆಲ್ಲ ಅದಕ್ಕೆ 900 ರೂಪಾಯಿ ಪೇ ಮಾಡಿ ತಗೋಬೇಕಲ್ಲ. ಸೊ ಅವ್ರಿಗೆ ಯಾರು ತಗೊಳಕಲ್ಲೋ ಅವ್ರಿಗೆ ಏನಂತಂದರೆ ಅಕೌಂಟ್ ರಿಲೇಟೆಡ್, ಸೆಕ್ಯೂರಿಟಿ ರಿಲೇಟೆಡ್ ಇರ್ತಾರ, 2 ಸ್ಟೆಪ್ ವೆರಿಫಿಕೇಷನ್ನು, ಆ ಥರ ಎಲ್ಲ ವೆರಿಫಿಕೇಷನ್ ಅಂತಂದರೆ ಕಿತ್ತೋಸಿದ್ದಾರೆ ಅಂತ ಹೇಳ್ಬೋದು. ಯಾರು ಇವಾಗ 900 ರೂಪಾಯಿ ಕೊಟ್ಟು ಆ ಥರ ಪೇ ಮಾಡಿ ತಾಂತಿರ್ತಾರೋ ಬ್ಲೂ ಸಬ್ಸ್ಕ್ರಿಪ್ಷನ್ಸು, ಅವ್ರು ಏನಂತಂದರೆ ಅವ್ರಿಗೆ 2 ಸ್ಟೆಪ್ ವೆರಿಫಿಕೇಷನ್ ಆ ಥರ ಎಲ್ಲ ಇರುತ್ತೆ. ನಮಗೆ ಮಾತ್ರ ನಾರ್ಮಲ್ ಯೂಸರ್ಸ್ಗೆ ಇರಲ್ಲ ಅಂತೆ.
ಏನೊಂದು ಅಕೌಂಟ್ ನಿಮಗೆ ಸೆಕ್ಯೂರ್ ಆಗಿರ್ಬೇಕಂದ್ರೆ ನೀವು ಮಂತ್ಲಿ ಪೇ ಮಾಡಲೇಬೇಕು 900 ರೂಪಾಯಿ. ಆ ರೀತಿ ಎಲ್ಲ ತಗೊಂಬಂದಿದ್ದಾನೆ ಎಲಾನ್ ಮಾಸ್ಕ್. ಇಂಥರ ದರಿದ್ರು ಯಾಕೆ ತಗೊಂಬರ್ತಾರೆ ನಿಜವಾಗ್ಲೂ ಗೊತ್ತಾಗಲ್ಲ, ಅತಿ ವರ್ಸ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ನೆಕ್ಸ್ಟ್ ಯಾವ ರೀತಿ ತಗೊಂಬರ್ಬೋದು ಅಂದರೆ 900 ರೂಪಾಯಿ ಪೇ ಮಾಡಿದವ್ರು ಮಾತ್ರ ಟ್ವೀಟ್ ಮಾಡಬೇಕು, ಆ ರೀತಿ ಎಲ್ಲ ತಗೊಂಬಂದ್ಬಿಡ್ತಾರೆ ನಿಜವಾಗ್ಲು. ಎಂಥ ವರ್ಸ್ಟಪ್ಪ. ಸೊ ಇದಿಷ್ಟು ಅಂದರೆ ಟ್ವಿಟರ್ ಕಡೆಯಿಂದ. ಟ್ವಿಟರು ನಿಜವಾಗ್ಲೂ ಇನ್ನೂ ಮುಂದೆ ಮುಚ್ಕೊಂಡು ಹೋಗುತ್ತಂತ ನನಗೆ ಸಹ ಡೌಟು. ನೋಡೋಣ ಏನಾಗುತ್ತೆ ಈ ಟ್ವಿಟರ್. ಇಲ್ಲಿಯ ಚಾಪ್ಟರ್ ಇಲ್ಲಿಗೆ ನಿಂತ್ಕೊಳ್ಳಲ್ಲ, ಇದು ಭಾಳ ಮುಂದೆ ಐತೆ. ಇನ್ನೊಂದ್ಸಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ, ಸೊ ಏರ್ ಟ್ಯಾಕ್ಸಿ ಅಂತಂದರೆ ಹೋಗೋದು ಟ್ಯಾಕ್ಸಿ. ಸೊ ಅದರಲ್ಲಿ ಏನಂತಂದರೆ ಇದು ನೆಲದ ಮೇಲೆ ಹೋಗುತ್ತೆ ಮತ್ತು ಮೇಲೂ ಹೋಗುತ್ತೆ. ಇದರಲ್ಲಿ ಏನಂತಂದರೆ ಕೆಲವೊಂದು ಸರಕುಗಳನ್ನ ಏನಂತಂದರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸರಕುಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಆ ರೀತಿ ಎಲ್ಲ ಯೂಸ್ ಮಾಡ್ತಾರೆ. ಸೊ ಮನುಷ್ಯರು ಹೋಗ್ತಾರೆ ಒಳಗೆ, ಮತ್ತು ತತ್ವಬೇಡಿ ಮನುಷ್ಯರ ಜೊತೆಗೆ ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಏನಂತ ಇದರಲ್ಲಿ ಮಿನಿಮಮ್ ಸ್ಪೀಡ್ ಬಂದ್ಬಿಟ್ಟು 10 ಪಟ್ಟು ಸ್ಪೀಡ್ ಇದೆ ಅಂತ ಹೇಳ್ತಾರೆ. ಮಿನಿಮಮ್ ಅಂದರೆ ನೀವು 24 ಕಿಲೋಮೀಟರ್ ಅಂತ 11 ನಿಮಿಷದಲ್ಲಿ ನೀವು ತಲುಪ್ಬೋದು ಅಂತ ಆ ರೀತಿ ಎಲ್ಲ ಹೇಳ್ಕೊಂತಿದ್ದಾರೆ. ಸೊ ಅಷ್ಟು ಇನ್ನೂ ಪ್ರಯೋಗ ಮಾಡಿಲ್ಲ, ಪ್ರಯೋಗ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು ಇವಾಗ ಪ್ರೆಸೆಂಟ್ ಬೆಂಗಳೂರಿನಲ್ಲಂದೇ ಯೋಜಿಸ್ತಿದ್ದಾರೆ ತಾಂಬರೋದಕ್ಕೆ. ನೆಕ್ಸ್ಟ್ ಅಂತ ಇನ್ನು 200 ನಗರಗಳೆಲ್ಲ ತಾಂಬರೋಕ್ಕೆ ಟ್ರೈ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡೋಣ ಯಾವಾಗ ತಾಂಬರ್ತಾರೆ ಯಾವಾಗೆಲ್ಲ ಗೊತ್ತಿಲ್ಲ. ಸುಮ್ಮನೆ ಹೇಳ್ತಾರೆ ಗೌರ್ಮೆಂಟ್ ಯಾವಾಗಲೂ ಗೊತ್ತಿದಲ್ಲ, ಸ್ಲೋ ಆ ರೀತಿ ಗೌರ್ಮೆಂಟು. ಸೊ ಇದಿಷ್ಟು ನಮಗೆ ಏರ್ ಟ್ಯಾಕ್ಸಿ ಕಡೆಯಿಂದ. ಅದರಲ್ಲೇನು ಇದು ನೋಡ್ತಾ ಇದ್ರೆ ಒಂದು 2-3 ಜಾಸ್ತಿ ಇಡ್ಸಲ್ಲ ಅನಿಸುತ್ತೆ ಆ ಪಿಕ್ಚರ್ ನೋಡ್ತಿದ್ರೆ. ಸೊ ಇದಿಷ್ಟು ನಮಗೆ ಈ ಏರ್ ಟ್ಯಾಕ್ಸಿ ಕಡೆಯಿಂದ. ಇನ್ನೊಂದ್ಸಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ವಿವೋ ಕಡೆಯಿಂದ Vivo 27 ಸೀರೀಸ್ನಲ್ಲಿ ಒಂದು ಮೊಬೈಲ್ ಏನಂತಂದ್ರೆ ಇವಾಗ ಟ್ವಿಟರ್ನಲ್ಲಿ ಅಲ್ಲೆಲ್ಲಿ ಓಡಾಡ್ತೈತೆ ಅಂತ ಹೇಳೋದು. ರಿಯಲ್ ಪಿಕ್, ಅದು ನಾರ್ಮಲ್ ಪಿಕ್ ಅಲ್ಲ, ರಿಯಲ್ ಪಿಕ್ ಯಾವ ಥರ ಇದ್ದಾನೆ ಯಾವ ಥರ ಇಲ್ಲ ಅಂತ. ಸೊ ಆ ಮೊಬೈಲ್ ಅಂತಂದ್ರೆ ಅಲ್ಲೆಲ್ಲ ಓಡಾಡ್ತೈತೆ ಟ್ವಿಟರ್ನಲ್ಲಿ. ಅದನ್ನ ಏನಂತಂದ್ರೆ ಇಟ್ಕೊಂಡು ನಿಮ್ಗೆ ನೋಡಿಸ್ತಾ ಇದ್ದೀನಿ. ಸೊ ಈ ಥರ ಇರುತ್ತೆ. ಬ್ಯಾಗ್ ಬಂದ್ಬಿಟ್ಟು ಸಾಲಿಡ್ ಡಿಸೈನ್, ಓಕೆನಾ. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸಾಲಿಡ್ ಐತೆ, ವೆರಿ ವರ್ಸ್ಟ್. ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಈ ಡಿಸೈನ್. ಇದು ಬಂದ್ಬಿಟ್ಟು ಅಂದರೆ Vivo V27 ಸೀರೀಸ್ನಲ್ಲಿ ಒಂದು ಮೊಬೈಲ್. ಇದು ಯಾವುದಂತ ನಾನು ಕನ್ಫರ್ಮ್ ಮಾಡಿಲ್ಲ. V27 ಸೀರೀಸಲ್ಲಿ ಒಂದು ಮೊಬೈಲ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಅಂದರೆ ಇವತ್ತಿನ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ಇವತ್ತು ಸ್ಯಾಟರ್ಡೆ ಅಲ್ವಾ, ಯಾವುದೋ ಒಂದು ಟೆಕ್ ನ್ಯೂಸ್ ಅಷ್ಟೊಂದು ನೆಟ್ ಇರಲ್ಲ, ಸ್ವಲ್ಪ ಕಮ್ಮಿನೇ ಇರ್ತಾವೆ. ನಾಳೆ ಅಂತ ಅಷ್ಟಲ್ಲಿರಲ್ಲ. ನಾಳೆ ಇದ್ರ ರಿಲೇಟೆಡ್ ಬೇರೆ ವೀಡಿಯೋಸ್ ಎಲ್ಲ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ಅಂದರೆ ಇವತ್ತಿನ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಟಿಪ್ಸ್ ಅಂಡ್ ಟೆಕ್ ಮಾರ್ನಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿದ್ರೆ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.